ತಿರುವು, ಯಶಸ್ಸಿನ ದಾರಿ. ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಕೆಲ ಶೋಷಣೆಗಳನ್ನು ಕುರಿತು ಹೆಣೆದಿರುವ ಒಂದು ಕಿರುಚಿತ್ರ. ಸ್ನೇಹಿತರೆ, ಈ ಕಥೆಯಲ್ಲಿ ಬರುವ ಒಂದು ಪ್ರಮುಖ ಪಾತ್ರ ಪ್ರವೀಣ್. ಪ್ರವೀಣ್ ತನ್ನ ಜೀವನದಲ್ಲಿ ತುಂಬಾ ನೊಂದು ಬೆಂದು ಇದಕ್ಕೆಲ್ಲ ಸಾವೇ ಪರಿಹಾರವೆಂದು ಆತ್ಮಹತ್ಯೆಗೆ ಯತ್ನಿಸುತ್ತಾನೆ. ಆಗ ಅಚಾನಕ್ಕಾಗಿ ಒಬ್ಬ ಮಹಿಳೆ ಅಲ್ಲಿಗೆ ಬಂದು ತಡೆದು ನಿಲ್ಲಿಸಿ ಕೇಳಿದಾಗ ಪ್ರವೀಣ ತನ್ನ ನೋವನ್ನು ಆ ಮಹಿಳೆ ಬಳಿ ಹೇಳುತ್ತಾನೆ. ಪ್ರವೀಣನ ನೋವಿನ ಸಂಗತಿಯನ್ನು ಅರಿತ ಆ ಮಹಿಳೆ ಕೆಲ ಬುದ್ಧಿ ಮಾತನ್ನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅಷ್ಟಕ್ಕೂ ಆ ಮಹಿಳೆ ಯಾರು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆಕೆ ಬೇರೆ ಯಾರೂ ಅಲ್ಲ, ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಒಬ್ಬ ವೀರ ಯೋಧನ ಧರ್ಮಪತ್ನಿ. ನಂತರ ಆ ಮಹಿಳೆ ಹೇಳಿದ ಮಾತುಗಳನ್ನು ಕೇಳಿ ಪ್ರವೀಣ ತನ್ನ ಜೀವನದ ತಿರುವನ್ನು ಬದಲಾಯಿಸಲು ನಿರ್ಧಾರ ಮಾಡುತ್ತಾನೆ. ಹೀಗೆ ಪ್ರವೀಣ ತನ್ನ ಸ್ನೇಹಿತರನ್ನು ಭೇಟಿಯಾಗಲು ಹೊರಡುತ್ತಾನೆ. ಆದರೆ ಹೊರಡುವಾಗ ದಾರಿ ಮಧ್ಯದಲ್ಲಿ ಒಬ್ಬ ಯುವಕ ವಾಹನ ಅಪಘಾತಕ್ಕೊಳಗಾಗಿರುತ್ತಾನೆ. ಆದರೆ ಅಲ್ಲಿನ ನಾಗರಿಕರು ಯಾರೂ ಅವನ ಸಹಾಯಕ್ಕೆ ಮುಂದಾಗುವುದಿಲ್ಲ. ಬದಲಿಗೆ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಶೇರ್ ಮಾಡಲು ಮುಂದಾಗುತ್ತಾರೆ. ಸ್ನೇಹಿತರೆ, ನೀವು ವಿಡಿಯೋ ಮಾಡೋ ಸಮಯವನ್ನೇ ಆ ಜೀವ ರಕ್ಷಣೆಗೆ ನೀಡಿ ಒಂದು ಜೀವದ ರಕ್ಷಣೆಯನ್ನು ಮಾಡಲು ಪ್ರಯತ್ನಿಸಿ. ಹೀಗೆ ಒಂದು ದಿನ ಒಬ್ಬ ಯುವಕ ಔಷಧಿಯನ್ನು ತರಲು ಮೆಡಿಕಲ್ಗೆ ಹೋಗುತ್ತಾನೆ. ಆದರೆ ಅವನ ಬಳಿ ಇದ್ದ ಹಣಕ್ಕೆ ಅವರು ಔಷಧಿಯನ್ನು ನೀಡುವುದಿಲ್ಲ. ಅಲ್ಲಿಂದ ಆ ಹುಡುಗನನ್ನು ಕಳುಹಿಸುತ್ತಾರೆ. ಆ ದೃಶ್ಯವನ್ನು ನೋಡಿದ ಪ್ರವೀಣ ಆ ಯುವಕನನ್ನು ಕರೆದುಕೊಂಡು ಹೋಗಿ ಜನರಿಕ್ ಮೆಡಿಸಿನ್ ಕೇಂದ್ರದ ಬಳಿ ಬರುತ್ತಾನೆ. ಅಲ್ಲಿ ಅವನಿಗೆ ಬೇಕಾದ ಔಷಧವನ್ನು ಕಡಿಮೆ ಬೆಲೆಗೆ ನೀಡಿ ಹಿಂತಿರುಗುತ್ತಾನೆ.
ಹೀಗೆ ಒಂದು ದಿನ ಪ್ರವೀಣ ಒಂದು ಹೋಟೆಲ್ಗೆ ಹೋಗುತ್ತಾನೆ. ಅಲ್ಲಿ ಒಬ್ಬ ಹೋಟೆಲ್ನ ಹುಡುಗ ತನಗೇ ತಿಳಿಯದೆ ಮಾಡಿದ ತಪ್ಪಿಗೆ ಆಗುವ ಅವಮಾನವನ್ನು ಕಂಡ ಪ್ರವೀಣ ತುಂಬಾ ಬೇಸರಗೊಂಡು ಅಲ್ಲಿಂದ ಹೊರಡುತ್ತಾನೆ. ಹೀಗೆ ಪ್ರವೀಣ ದಾರಿಯಲ್ಲೂ ಸಾಗುತ್ತಿರುವಾಗ ಒಬ್ಬ ಯುವತಿಯನ್ನು ಕೆಲ ಹುಡುಗರು ರೇಗಿಸುತ್ತಿರುವ ದೃಶ್ಯವನ್ನು ನೋಡುತ್ತಾನೆ. ಆಗ ಆ ಯುವತಿಯ ರಕ್ಷಣೆಗಾಗಿ ಪ್ರವೀಣ ಹೋಗುತ್ತಾನೆ. ಸ್ನೇಹಿತರೆ, ದಯವಿಟ್ಟು ರಸ್ತೆಯಲ್ಲಿ ಹೋಗುವ ಯುವತಿಯನ್ನು ನಮ್ಮ ಅಕ್ಕ, ತಂಗಿ ಅಥವಾ ಒಳ್ಳೆ ಸ್ನೇಹಿತೆಯೆಂದೇ ಭಾವಿಸಿ ದಯವಿಟ್ಟು ಬೇರೆ ಯಾವ ದೃಷ್ಟಿಯಿಂದಲೂ ನೋಡಬೇಡಿ. ನಂತರ ಪ್ರವೀಣನು ತನ್ನ ಹಾಗೆ ನೊಂದ ಒಬ್ಬ ಯುವಕನನ್ನು ನೋಡುತ್ತಾನೆ. ಹಾಗೆ ಅವನ ಬಳಿ ಹೋಗಿ ಆ ಯುವಕನಿಗೆ ಒಂದೆರಡು ಕಿವಿ ಮಾತನ್ನು ಹೇಳುತ್ತಾನೆ. ದೇಶ ಹಾಗೂ ದೇಶದ ಒಳಿತಿಗಾಗಿ ಆ ವೀರ ಯೋಧನ ಹೆಂಡತಿ ಹೇಳಿದ ಮಾತುಗಳನ್ನು ಹೇಳುತ್ತಾನೆ. ಹಾಗೂ ಅವನು ಸೈನಿಕನಾಗುವ ದೃಢ ನಿರ್ಧಾರವನ್ನು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಮಾನವ ಜನ್ಮ ನಮಗೆ ಆ ದೇವರು ನೀಡಿರುವ ಅಮೂಲ್ಯ ಸಂಪತ್ತು. ಅದನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ನಮ್ಮಿಂದ ಆಗುವಂಥ ಸಹಾಯವನ್ನು ಬೇರೆಯವರಿಗೆ ಮಾಡಿ ಮಾನವೀಯತೆ ಮೆರೆದು ಜೀವನವನ್ನು ಪಾವನವಾಗಿಸಬೇಕು. ಆ ಯೋಧರು ತಮ್ಮ ನಾಡನ್ನು ಹೃದಯದಲ್ಲಿ ಇಟ್ಟು ಕಾಯುವ ಹಾಗೆ ನಾವು ಸಮಾಜವನ್ನು ಪ್ರೀತಿಸಿ ನಮ್ಮ ಜೀವನಕ್ಕೆ ಸಾರ್ಥಕತೆ ದೊರಕಿಸಬೇಕು. ಏಳು ಸಿಡಿದೇಳು ನೀ ಸೈನಿಕ, ಗಡಿಯಾಚೆ ಸಾಗಿಯುವುದು ನಿನ್ನ ಕಾಯಕ. ಅಷ್ಟ ದಿಕ್ಕಲು ನಿನದೊಂದು ಬೆಂಗಾವಲು, ತಾಯ್ನಾಡ ವಿಷಯಕ್ಕೆ ನೀನೇ ರಾಜನು. ಏಳು ಸಿಡಿದೇಳು ನೀ ಸೈನಿಕ, ಗಡಿಯಾಚೆ ಸಾಗಿಯುವುದು ನಿನ್ನ ಕಾಯಕ. ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರಿಗಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ನಿಮಗೆಲ್ಲ ವಂದಿಸುತ್ತೇನೆ. ಜೈ ಹಿಂದ್, ಒಂದೇ ಮಾತರಂ.